ಅತ್ತೆ ಮನೆ ಅಡುಗೆಗೆ ಸ್ವಾಗತ. ಇವತ್ತು ನಾವು ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೀವಿ. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೊದಲಿಗೆ ಬೇಯಿಸಿಟ್ಕೊಂಡಿರೋ ಚಿಕನ್ನು, 3 ಕ್ಯಾಪ್ಸಿಕಮ್ಮು, ಈರುಳ್ಳಿ 4, ಬೆಳ್ಳುಳ್ಳಿ 2 ಗೆಡ್ಡೆ, 2 ಇಂಚು ಶುಂಠಿ ತೊಗೊಂಡಿದ್ದೀವಿ, 5 ರಿಂದ 6 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ, ಸ್ವಲ್ಪ ಕರಿಬೇವು ಸೊಪ್ಪು, ಚಿಲ್ಲಿ ಚಿಕನ್ ಪೌಡರು, ಸೋಯಾ ಸಾಸು, ಟೊಮೊಟೊ ಸಾಸು, ಚಿಲ್ಲಿ ಸಾಸು. ಚಿಲ್ಲಿ ಚಿಕನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕಡಾಯಿಗೆ 3 ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ತುರಿದಿಟ್ಕೊಂಡಿರೋ 2 ಇಂಚಷ್ಟು ಶುಂಠಿ ಕೂಡ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ಈ ಥರ ಚೆನ್ನಾಗಿ ಬಾಡಿಸ್ಕೊಬೇಕು. ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋಷ್ಟು ಬಾಡಿಸ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ನಾವು ಬಾಡಿಸ್ಕೊಂಡ್ರೆ ಅಷ್ಟೇ ಸಾಕು. ನೋಡಿ ಈ ರೀತಿ. ನಂತರ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀವಿ. ನೋಡಿ, ಕರಿಬೇವು ಹಾಕ್ಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಹಸಿಮೆಣಸಿನ್ಕಾಯಿ ಕೂಡ ಅದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀವಿ. ಸೇರಿಸ್ಕೊಂಡು ಈ ಥರ ಬಾಡಿಸ್ಕೊಂಡು ನೆಕ್ಸ್ಟು ನಾವು ಈರುಳ್ಳಿ ಹಾಕ್ಕೊತಾ ಇದ್ದೀವಿ. ಈರುಳ್ಳಿ ಹಾಕ್ಕೊಂಡು ನಾವು ಅದನ್ನು ಜಾಸ್ತಿ ಬೇಯಿಸ್ಕೊಬಾರ್ದು. ಒಂದು ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ನೋಡಿ ಈ ರೀತಿ. ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀವಿ. ಕ್ಯಾಪ್ಸಿಕಮ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು. ಕ್ಯಾಪ್ಸಿಕಮ್ಮು ಅಷ್ಟೇ, ಅದೂ ಅಷ್ಟೇ, ಜಾಸ್ತಿ ನಾವು ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿ ಇರಲ್ಲ ತಿನ್ನೋದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀವಿ. ಇವಾಗ 3 ರಿಂದ 4 ಸ್ಪೂನಷ್ಟು ನಾವು ಟೊಮೊಟೊ ಸಾಸನ್ನ ಹಾಕ್ಕೊತಾ ಇದ್ದೀವಿ. ಟೊಮೊಟೊ ಸಾಸು ನಿಮಗೆ ಇಷ್ಟ ಆದರೆ ಇನ್ನೂ ನೀವು ಎಕ್ಸ್ಟ್ರಾ ಹಾಕ್ಕೊಬೋದು. ಅದರಿಂದ ಏನು ಟೇಸ್ಟ್ ಡಿಫ್ರೆಂಟ್ ಬರಲ್ಲ, ಇನ್ನೂ ಚೆನ್ನಾಗೇ ಇರುತ್ತೆ. ಇನ್ನೂ ಗ್ರೇವಿನೂ ಚೆನ್ನಾಗಿ ಕೊಡುತ್ತೆ ಟೊಮೊಟೊ ಸಾಸ್ ಹಾಕ್ಕೊಂಡೋದ್ರಿಂದ. ಇವಾಗ ನೆಕ್ಸ್ಟು ಸೋಯಾ ಸಾಸ್ ಹಾಕ್ಕೊತಾ ಇದ್ದೀವಿ. ಅದೊಂದು 2 ಸ್ಪೂನ್ ಹಾಕ್ಕೊತಾ ಇದ್ದೀವಿ. ಸೋಯಾ ಸಾಸ್ ಮಾತ್ರ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಅದು ಹುಳಿ ಕೊಟ್ಬಿಡುತ್ತೆ ಸೋಯಾ ಸಾಸು. ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನೀವು ಇನ್ನೂ ಕಮ್ಮಿ ಹಾಕ್ಕೊಂಡ್ರು ಒಳ್ಳೆಯದೇ. ನಾವು 2 ಸ್ಪೂನ್ ಹಾಕ್ಕೊತಾ ಇದ್ದೀವಿ ಸೋಯಾ ಸಾಸು. ಇದ್ರ ಜೊತೆಗೆ ಚಿಲ್ಲಿ ಸಾಸ್ ಹಾಕ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ನಾವು ಹಾಕ್ಕೊಂಡಿಲ್ಲ, ಆದರೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಕಾರ್ನ್ಫ್ಲವರ್ನ ನಾವು ನೀರಲ್ಲಿ ಕಲಸಿ 1 ಸ್ಪೂನಷ್ಟು ನೀರಲ್ಲಿ ಕಲಸಿ ಆ ಗ್ರೇವಿ ಜೊತೆಗೆ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ. ಕಾರ್ನ್ಫ್ಲವರ್ ಹಾಕ್ಕೊಳ್ಳೋದ್ರಿಂದ ಗ್ರೇವಿ ತಿಕ್ನೆಸ್ ಬರುತ್ತೆ. ಅದಕ್ಕೋಸ್ಕರ ನಾವು ಕಾರ್ನ್ಫ್ಲವರ್ ಹಾಕ್ಕೊತಾ ಇದ್ದೀವಿ. ನೋಡಿ ಯಾವ ರೀತಿ ಬರುತ್ತೆ ಅಂತ. ಅದು ಸ್ವಲ್ಪ ಬೆಂದಮೇಲೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಗ್ರೇವಿ, ಆವಾಗ ಚೆನ್ನಾಗಿರುತ್ತೆ. ನೋಡಿ ಇವಾಗ ಚಿಕನ್ ಹಾಕ್ಕೊತಾ ಇದ್ದೀವಿ. ಬೇಯಿಸಿಟ್ಕೊಂಡಿರೋ ಚಿಕನ್ನು ನಾವು ಬೇಯಿಸ್ಕೊಳ್ಳೋದಕ್ಕೆ ನಾವು ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಮೀಡಿಯಮ್ ಗ್ಲಾಸ್ನಲ್ಲಿ ನೀರು ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀವಿ. ಆ ನೀರು ಹಿಂಬ್ರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಚಿಕನ್ನ, ಜಾಸ್ತಿ ಬೇಯಿಸ್ಕೊಬೇಡಿ. ಯಾಕಂದರೆ ಈ ಗ್ರೇವಿ ಜೊತೆ ಇನ್ನೂ ನಾವು ಬೇಯಿಸ್ಕೊತೀವಿ, ಅದು ಮಸಾಲೆ ಎಲ್ಲ ಹಿಡಿಯೋದಕ್ಕೋಸ್ಕರ ಬೇಯಿಸ್ಕೊತೀವಿ ನಾವು ಆ ಚಿಕನ್ನ. ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ನೋಡಿ ಯಾವ ರೀತಿ ಕಾಣಿಸುತ್ತೆ. ಮತ್ತು ಈರುಳ್ಳಿನೂ ಅಷ್ಟೇ, ಕ್ಯಾಪ್ಸಿಕಮು ಅಷ್ಟೇ, ನಾವು ಜಾಸ್ತಿ ಬೇಯಿಸ್ಕೊಂಡ್ರೆ ಅದು ನಮಗೆ ಟೇಸ್ಟು ಚೆನ್ನಾಗಿ ಕೊಡಲ್ಲ. ಅದು ನಮಗೆ ಅರ್ಧಂಬರ್ಧ ಬೆಂದ್ರೇ ಅದು ಚೆನ್ನಾಗಿರುತ್ತೆ, ನಮ್ಮ ಬಾಯಿಗೆ ಕ್ರಿಸ್ಪಿಯಾಗಿ ಸಿಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ. ನೋಡಿ ಇವಾಗ ಚಿಲ್ಲಿ ಚಿಕನ್ ಹಾಕ್ಕೊತಾ ಇದ್ದೀವಿ. ಚಿಲ್ಲಿ ಚಿಕನ್ ಪೌಡರ್ ಬಂದು ನಾವು 2 ರಿಂದ 3 ಸ್ಪೂನಷ್ಟು ಹಾಕ್ಕೊತೀವಿ. ಇದು ಅಷ್ಟೇ, ಇನ್ನೊಂದು 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡ್ರು ಚೆನ್ನಾಗೇ ಇರುತ್ತೆ, ಏನು ಡಿಫ್ರೆಂಟ್ ಏನು ಬರಲ್ಲ. ತುಂಬ ಚೆನ್ನಾಗಿರುತ್ತೆ ಚಿಲ್ಲಿ ಚಿಕನ್ ಪೌಡರ್ ಹಾಕ್ಕೊಂಡ್ರು. ನಾವು ನೋಡಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀವಿ. ಮತ್ತು ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮಗೆ ಸ್ಪ್ರಿಂಗ್ ಆನಿಯನ್ ಸಿಗದೇ ಇರೋ ಕಾರಣದಿಂದ ನಾವು ಹಾಕ್ಕೊಂಡಿಲ್ಲ, ಬಟ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಸ್ಪ್ರಿಂಗ್ ಆನಿಯನ್. ಲಾಸ್ಟಲ್ಲಿ ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕಿ ಕಲಿಸಿದ್ರೆ ಇನ್ನೂ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿ ಬರುತ್ತೆ ಅಂತ. ರೆಡ್ಡಿಶ್ ಕಲರ್ ಬರುತ್ತೆ ಚಿಲ್ಲಿ ಚಿಕನ್ ಅಂತೂ. ನೋಡಿ ಚಿಲ್ಲಿ ಚಿಕನ್ ಯಾವ ರೀತಿ ಬಂದಿದೆ ಅಂತ. ನೀವು ಒಮ್ಮೆ ಈ ರೀತಿ ಚಿಲ್ಲಿ ಚಿಕನ್ನ ಮನೇಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾರ್ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.